ಇದೇನ ಇದು ಪರಮೇಶಿ? ತೇರ್ ನಮ್ಮನೆ ಕಡೆ ತಿರುಗ್ಬಿಟ್ಟೈತೆ. ಹಳ್ಳ ಇರೋ ಕಡೆ ನೀರ್ ಹರಿತದೆ, ಹೆಣ್ಣಿರೋ ಕಡೆ ಗಂಡಿನ ಕಡೆಯವ್ರು ಬರ್ತಾರೆ. ನೀನು ಹೂ ಅಂದ್ರೆ ನಾನ್ ನಿನ್ ಬೀಗ ಹಾಕ್ತೀನಿ. ಓ ಸಂತೋಷ, ಯಾರು ಬೇಡ ಅಂದಿದ್ದು? ಬನ್ನಿ ಒಳಗ್ ಕೂತ್ ಮಾತಾಡವ. ಯಾವಲ್ಲ ಅವ್ನ್ ಬೀಗದಸ್ಲು? ಏಯ್, ನೀನ್ ಯಾವಲ್ಲ ಇಲ್ಲಿಗೆ ಬರಕ್ ಹೇಳಿದ್ದು? ಅದು ಸದ್ದು ಬಾಯ್ಲಿ. ಹುಲಿ ಸ್ನೇಹ ಮಾಡ್ಬೇಕು, ಕತ್ತೆ ಸ್ನೇಹ ಅಲ್ಲ. ಈ ಊರ್ನ ಯಾವ ಪಟ್ಟಿ ಮಗನ ಬಾಯಿಂದಾನು ನನ್ನ ಹೆಸರು ಬಂದಿಲ್ಲ. ನೀನ್ ಕೂಗಿದ್ಯಾ? ನಾನೇನ್ ಆಚೆ ಕಡೆ ಬೋರ್ಡ್ ಹಾಕಿದೀನಲ್ಲ, ನನ್ ಮನೆಯಾಗ ಎಣ್ಣಾದೆ ಯಾರಾದ್ರೂ ಬಂದು ನೋಡ್ಕೊಂಡು ಹೋಗಿ ಅಂತ. ಈ ಬೆಟ್ಟಪ್ಪನ್ ಮನೆ ಸಂಬಂಧ ಮಾಡಕ್ಕೂ ಯೋಗ್ಯತೆ ಇರ್ಬೇಕಲ್ಲ. ಯೋಗ್ಯತೆ ಎಲ್ಲ ಇದೆ ನಿನ್ಗೆ? 200 ಎಕರೆ ಜಮೀನು, ಆಮೇಲೆ 50 ಎಕರೆ ಅಡಿಕೆ ತೋಟ, ಆಮೇಲೆ 6 ಕೋಟಿ ರೊಕ್ಕ. ಜನ ಹೆಣ್ ಕೇಳಕ್ ಬರೋವಾಗ್ಲೇ 10 ಜನ ಬರ್ಲಿಲ್ಲ ನಿನ್ ಯೋಗ್ಯತೆಗೆ. ಅದೇ ಈ ಬೆಟ್ಟ ಹೊಂಟ್ರೆ 10 ಹಿಂದೆ ಹರ್ಕೊಂಬರ್ತದೆ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನ್ ತಾಳಿ ಕಟ್ಟುವಾಗ ಎಷ್ಟ್ ಜನ ನಿನ್ಗೆ ಅಕ್ಷತೆ ಹಾಕೋಕ್ ಬರ್ತಾರೆ, ನೀ ಸತ್ತಾಗ ಎಷ್ಟ್ ಜನ ಮಣ್ಣು ಹಾಕಕ್ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನ್ ಸಂಪಾದನೆ ಮಾಡಿದ್ಯಾ ಅನ್ನೋದು ಗೊತ್ತಾಯ್ತದೆ. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ. ಗುಣ ಅದು ನಿನ್ಗೆಲ್ಲ ಐತೆ. ಗುಡುಗಾಡಿ. ಅಪ್ಪಯ್ಯ, ನಾವು ಅವನ್ ಸಂಬಂಧ ಬೆಳೆಸ್ರೆ ಇವನ್ ಗಂಟೆ ಹೋಗುತ್ತೆ. ನಾವಿಲ್ಲಿದ್ದೀವಲ್ಲ ಅದೇ ದೊಡ್ಡ ತಪ್ಪು. ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಮೊದ್ಲು ಈ ಮನೆ ಬಿಟ್ಟೋಗ್ಬೇಕು. ನಡಿ ಎಳಸ್ಬಿಟ್ಟಿದೆ. ಅವನಿರೋ ಗಂಟ ಎಲ್ಲ ಅವಂದು. ಅವನು ಓದ್ಬೇಕೆಲ್ಲ ನಿಂದೆ ಅಲ್ವೇನಲ್ಲ. ಅಲ್ಲಿ ಗಂಟ ಓಸಿ ಅದುಮ್ಕೊಂಡಿರು. ಇಷ್ಟೊಂದು ಕಸ ಕಡ್ಡಿ ಬಿಟ್ಕೊಂಡಿದ್ರೆ ರೋಗ ರುಜಿನ ಬರ್ದಲ್ಲ ಇನ್ನೇನಾಯ್ತವೆ. ಗಬ್ನನ್ ಮಕ್ಕಳು ತಗೊಂಬಂದು ಏನಯ್ಯ, ನಾನ್ ನೋಡ್ಬಿಟ್ಟು ಓಡೋಯ್ತಾ ಇದೀಯ ತಪ್ಪಿಸ್ಕೊಂಡು? ಈ ತುಮ್ಮಿನ ಮದ್ವೆ ಆಗ್ಬೇಕಾಗತ್ತೆ ಅಂತ ಓಡೋಯ್ತಾ ಇದೀಯಾ? ನನಗಿಂತ ಚೆನ್ನಾಗಿ ಒಂದ್ ಹುಡುಗಿ ಮೈನ ಅವಳು ಗಂಡನ್ ಬಿಟ್ಟು ಬೇರೆ ಯಾರು ನೋಡಂಗಿಲ್ಲ. ಈಗ ನೀ ಎಲ್ಲ ನೋಡ್ಬಿಟ್ಟಿದ್ಯಾ. ಓಹ್, ಏನ್ ಬೆಣ್ಣೆರ್ ಮಾಡಿರೋ ಮೈ ನಿಂದು. ಹೋಗೋ ಕ್ಯಾಮೆ ನೋಡೋಗೋ. ಓಟಿ ತೆಗೆದು ಬಿಡ್ತೀನಿ. ಪಂಚಾಯತಿ ಕಟ್ಟೆಗೆ ಅನ್ಬಿಟ್ಟು ಜಮೀನ್ದಾರ್ ಕಳ್ಸ್ಬಿಡ್ತೀನಿ. ಮರ್ಯಾದೆ ನನ್ ಕೊಳ್ಳ ತಾಳಿ ಕಟ್ಟಿದ್ರೆ ಸರಿ. ಅಯ್ಯಯ್ಯೋ, ನಾನು ಇವಳು ಕೊಳ್ಳ ತಾಳಿ ಕಟ್ಬೇಕಂತಲ್ಲಪ್ಪ. ಯಾರು ಇಲ್ವಲ್ಲಪ್ಪ ನ್ಯಾಯ ಹೇಳಕ್ಕೆ. ಈ ಕೆಲ್ಲಾದ್ರಿಗೆ ಕತೆ ನೋಡಕ್ ಯಾರು ಇಲ್ವಲ್ಲಪ್ಪ. ಯಾರಿದ್ದಾರ ನಿನ್ಗೆ? ಬಾರೋ ಬಳ್ಳಾರಿ, ನನ್ ಭಾಗಕ್ಕೆ ಕಾಶಿ ವಿಶ್ವನಾಥ ಬಂದಾಗ ಬಂದ್ಬಿಟ್ಟೆ ಕಣೋ. ನೋಡು, ಎಲ್ಲ ಗೊತ್ತದೆ ಕಣೋ. ನಾನು ಇವನ್ನ ಮದ್ವೆ ಆಗ್ಬೇಕಂತಲ್ಲೋ. ಯಾಕೆ? ಅವಳೇನ್ ಹೆಣ್ಣಲ್ವಾ? ನಾಯಿ ಹಸ್ದಿದೆ, ಅನ್ನ ಅಳಸಿದೆ, ನಿನಗೂ ವಯಸ್ಸಾಗದೆ. ಇಲ್ಸಲೇ ಪಾಠ ಗಿಟ್ಟ ಅಂತಂದ್ರೆ ತಟ್ಟು ಬಿಡ್ತೀನಿ. ಗೌರವದಿಂದ ಭಾವ ಅಂತ ಕರಿಬೇಕು. ಅವಳು ಯಾರು ಅನ್ಕೊಂಡಿದ್ಯಾ? ನನ್ನ ತಂಗಿ, ಚಿಕ್ಕಪ್ಪನ ಮಗಳು. ಯಾರಲ್ಲಿ? ಯಾರನ ಜಗತ್ತೆ ಹಾಕಿಸ್ಲ ಇಂದ್ರಿಂದ ತೋಳಿ ಬಾಂಗಲ್ಯ ತೋಳಿ. ಬಾವ ಹಿಂಗೆ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ. ಮಜ್ಜಿಗೆ ಕುಡಿಸಮ್ಮ. ಬಾ ಬೇಟ ಬಾ. ಸರ್ಕಳೆ. ಊರಾಚಿರುವ ಸರ್ಕಾರಿ ಸ್ವಾಮ್ಯದ ಗ್ರಾನೈಟ್ ಕ್ವಾರಿಯನ್ನು ಸಾರ್ವಜನಿಕ ಹರಾಜು ಕರೆಯಲಾಗಿದೆ. ಸರ್ಕಾರಿ ಬೀಟ್ 1 ಲಕ್ಷ ರೂಪಾಯಿ. 3 ಲಕ್ಷ 3 ಲಕ್ಷ 3 ಲಕ್ಷದ 1. ಸಣ್ಣ, ಎಷ್ಟಾದ್ರೂ ಚಿಂತೆ ಇಲ್ಲ, ಕೂಗು. 15 ಲಕ್ಷ 15 ಲಕ್ಷ
15 ಲಕ್ಷದ ಒಂದು. ಯಾರ್ರಿ ನೀವು? ನಾವೆಷ್ಟೇ ಲಕ್ಷ ಕೂಗಿದ್ರು ಅದ್ರ ಮೇಲೆ ಒಂದು ಒಂದು ಅಂತ ಒಗ್ಗರಣೆ ಆಗ್ತಾ ಇದ್ದೀರಾ? ಯಾರು ಎಷ್ಟೇ ಕೂಗಿದ್ರು ಅದ್ರ ಮೇಲ್ ಒಂದು ಅಂತ ನಮ್ಗೆ ಅಪ್ಪಣೆ ಆಗಿದೆ. ಅವ್ರಿಗೆ ಕೂಗೋಕ್ ಏನ್ರಿ ಆಗಿದೆ? ಅವೇನ್ ಬಾಯಲ್ಲಿ ಕಡುಬು ತುರ್ಕೊಂಡಿದಾರ? ಇದು ಸರ್ಕಾರಿ ಜಾಗ, ಅವನ್ ಮಾವನ್ ಮನೆ ಅಲ್ಲ, ಮನಸ್ಸಿಗೆ ಬಂದಾಗ ನಡ್ಕೊಳಕ್ಕೆ. ನಮಸ್ಕಾರ. ಯಾರೆಲ್ಲ ಬೋಳ್ಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಗಿಲ್ವ ನಂಗೆ? ಹೇಳ್ತಲೆ ಕೊಟ್ಟೆ, ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನ್ ಕೊಡ್ತೀಯ ಅಲ್ಲಿ? ಕುಂತ್ಕ. ಎಲ್ಲಾದ್ರೂ ಉಂಟೆ. ನಿಮ್ ಮುಂದೆ ನಾನ್ ಕೂತ್ಕೊಳ್ಳೋದ? ನೀವ್ ಕೊಟ್ಟು ದುಡ್ಡಲ್ಲಿ ಓದಿ ನಾನ್ ಈ ಕುರ್ಚಿಲ್ ಕೂತಿದ್ದೀನಿ. ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳ್ದೆ ಮಾಡ್ ತೋರ್ಸಿದ್ರೆ ಚೆನ್ನ. ಖಂಡಿತ. ಅಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಈಗ ಬಂದೈತೆ ಮಗ. ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬಿಳಿಗಿರಿ ತಗೋಬೇಕು ಅಂತ ಆಸೆ ಪಟ್ಟವನೆ. ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹೆಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೇ? ಆಯ್ತು ಅಂತ ತಿಳ್ಕೊಳ್ಳಿ. ನೀವು ಹೊರಡಿ, ನಾನ್ ನೋಡ್ಕೋತೇನೆ. ಅಷ್ಟೇ ಸಾಲದು, ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ಒಳಗಡೆ ಹಾಕಿಸ್ಬಿಡಿ. ಆಯ್ತು. ಥ್ಯಾಂಕ್ ಯು. ಕೈ ಇಳಿಸಿ, ಕುರ್ಚಿ ಮರ್ಯಾದೆ ಕೊಡಿ, ಕೂತ್ಕೊಳ್ಳಿ. ನಾವು ಬರ್ತೀವಿ ಕಣ ಮಗ, ಕುಂತ್ಕೊಳಪ್ಪ. ಹೇಳಿದ್ದು ಜಪ್ತಿ ಮಾಡಿಕೋ. ನಾವು ಆಚೆಗೆ ಹೋದ್ಮ್ಯಾಕೆ ಮರ್ತ್ಕಿಟ್ಬಿಟ್ಟಿಯ. ತೆಗಿಲ. ಎಲ್ಲಾದ್ರೂ ಉಂಟೆ. ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದ? ನಿಮ್ ಅನ್ನ ತಿಂದು ಬೆಳೆದವನು ನಿಮ್ ಮುಂದೆ ಕೂತ್ಕೊಳಕ್ಕಾಗತ್ತಾ? ಇದು ಮಾತನಾಗಿರ್ಬಾರ್ದು, ಮನಸ್ಸಿನ ಒಳಗಡೆ ಇರ್ಬೇಕು. ಕೂತ್ಕೋ. ಪರವಾಗಿಲ್ಲ. ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಆಯ್ತು. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬಹು ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನ್ ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟ ಹೆಸರು ನನಗೆ ಬೇಕಾ? ನೀನ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದ್ರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಮುಂದಿನ ತಿಂಗಳು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಇವತ್ತೇ ಮಾಡ್ಬಿಡಿ ಸರ್. ಮಾತಾಡು ಗಂಗಾ. ಅಯ್ಯೋ ಶಿವನೇ, ವಿಷ ಮೈಗರ್ಬಿಡದೆ. ಅವ್ವ, ನೀನ್ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಕಣವ್ವ. ಹಂಗನ್ಬೇಡಿ ಪಂಡಿತ್ರೆ, ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಮಾತ್ರ ಬದುಕಿರಕ್ಕಿಲ್ಲ. ಹೆಂಗಾರ ಮಾಡಿ ಇವಳನ್ನ ಕಾಪಾಡಿ
ಅದಕ್ಕೆ ಏನ್ ದುಡ್ಡು ಬೇಕಾದ್ರೂ ನಾ ಕೊಡ್ತೀನಿ. ನನ್ ಕೈಲಿ ಏನೈತ್ ಮಗ, ಅದ್ಯಾವ್ರೆ ಕಾಪಾಡ್ಬೇಕು. ಅದ್ಯಾವ್ ಹೆಂಗ್ ಕಾಪಾಡ್ತಾನೆ ಕೊಂಡಿದ್ರೆ ಇವ್ರಿಬ್ರು ಒಂದೇ ಚಪ್ಪುರ್ದಾಗೆ ಒಬ್ಬನ್ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ರು. ಅಂದೇ ಊರ್ ಜನ ಎಲ್ಲ ಮಾತಾಡ್ಕೊಂಡ್ರು ಇವ್ರ ಮನ್ಯಾಗೆ ಏನಾರು ಆಯ್ತದೆ ಅಂತ. ಅದೀಗಾಗದೆ ದ್ಯಾವಿ ಮುನ್ನಿಸ್ಕೊಂಡ್ರೆ ಹಿಂಗೆಲ್ಲ ಆಗೋದುಂಟು. ಈ ಮಗಿನ ಇಲ್ಲೇ ಕುಂಡ್ರಿಸ್ಬಿಟ್ಟು ಇವ್ರ ವಂಶದವ್ರು ಯಾರು ಬ್ರಹ್ಮಚಾರಿಗಳು ಒದ್ದೆ ಮೈನಾಗೆ ಕೆಂಡ ತುಳ್ದು ಅಮ್ಮನವ್ರ ಮನ್ಸನ್ನ ತಂಪು ಮಾಡಿದ್ರೆ ಈ ಮಗ ಬದುಕಬಹುದು. ಮನೆಗೆ ಯಾರು ಗಂಡಸರು ಇದ್ದಂಗಿಲ್ಲ. ಬ್ರಹ್ಮಚಾರಿಗಳಂತೂ ಇಲ್ವೇ ಇಲ್ಲ. ಇನ್ ಕೆಂಡ ಯಾರು ತುಳಿತಾರೆ?